ಹಾಗಾದರೆ ಇವಾಗ ನಾನು ಮಾಡಿದ ತಪ್ಪು ಅಂತೀಯ ನೀನು? ಹೌದು, ತಪ್ಪೆ. ಮನೇಲೆ ನನ್ನನ್ನು ಒಂದು ಮಾತು ಕೇಳಿದ್ರೆ ಆಗ್ತಿತ್ತಲ್ವಾ? ಓ, ಇದು ಮ್ಯಾಟ್ರು. ನಾನು ನಿನ್ನ ಕೇಳಿಲ್ಲ ಅಂತ ನೀನು ನಿಮ್ಮ ಅಮ್ಮನಿಗೆ ಹೇಳ್ಕೊಟ್ಬಿಟ್ಟು ನನಗೆ ಅವಮಾನ ಮಾಡಿಸ್ತೀಯ ನೀನು. ಯಾಕ್ರಿ, ಏನಾಗಿದೆ ನಿಮ್ಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅಲ್ಲ, ಮುಂಚೆನೆ ನನ್ಗೊಂದ್ ಮಾತು ಹೇಳಿದಿದ್ರೆ ನಾನೇ ಹೇಳ್ತಿದ್ದೆ. ಅವಳು ಇನ್ನೂ ಓದ್ತಿದ್ದಾಳೆ, ಸದ್ಯಕ್ಕೆ ಈ ಆಲೋಚನೆ ಎಲ್ಲ ಬೇಡ ಅಂತ. ಓದೆಲ್ಲ ಮುಗಿದ್ಮೇಲೆ ಮದುವೆ ಆಗ್ಲಿ ಬಿಡು. ಇನ್ನಿದ್ ಸಾಧ್ಯ ಇಲ್ಲ. ದಯವಿಟ್ಟು ಈ ವಿಷಯನ ಬಿಟ್ಬಿಡಿ. ಅಲ್ವೇಲೇ, ನಾನು ರವಿ ಜೊತೆ ಮಾತಾಡ್ತೀನಿ ಕಣೆ, ನೀನು ನಿನ್ನ ತಂಗಿ ಜೊತೆ ಮಾತಾಡು. ಬೇಡ ಅಂತ ಹೇಳದ್ನಲ್ಲ, ಮನೆಯವ್ರು ಯಾರು ಒಪ್ಪಲ್ಲ ರೀ. ಮದುವೆ ಆಗೋರು ಒಪ್ಕೊಂಡ್ರೆ ಸಾಕು. ಹಾಗಾದ್ರೆ ರವಿ ಶ್ರುತಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ನೀವ್ಯಾಕೆ ತಲೆ ಹಾಕ್ತಿದ್ದೀರಾ? ಬಾಕಾರತ್ತು. ಏಯ್, ರವಿ ಹೇಳಮ್ಮ ಶ್ರುತಿ ಜೊತೆ ಮಾತಾಡಬಾರ್ದು ಅಂತ. ಏಯ್ ರವಿ, ಎಲ್ಗ? ಕೆಲ್ಸಕ್ಕೆ ಮಾತ್ರ ಹೋಗ್ಬೇಕು, ಬೇರೆ ಎಲ್ಲೂ ಹೋಗಿಲ್ಲ. ಬೇರೆ ಎಲ್ಲೋ ಹೋಗ್ತೀನಿ. ಇರ್ತಾವಲ್ಲಪ್ಪ ತಮಗೆ ಹಾಟ್ಸ್ಪಾಟ್ಗಳು. ಏಯ್, ಹೋಗಬಾರ್ದು ಅಷ್ಟೇ. ಟ್ರೈನ್ ಬಿಡ್ರಿ, ನಿನ್ನೆ ಎಲ್ಲ ಹೇಳಿದ್ರಿ ತಾನೆ, ಮತ್ ಯಾಕೆ ಅದನ್ನೇ ಮಾತಾಡ್ತಿದ್ದೀರಾ? ಮಾತಾಡಬೇಕು, ಮಾತಾಡ್ತಾನೇ ಇರಬೇಕು. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ, ನಮ್ಮ ಅಪ್ಪನ ಸ್ವಾಭಿಮಾನಿ ಪ್ರಶ್ನೆ ಕಣ. ರವಿ, ಮತ್ತೆ ಸೀರಿಯಸ್ ಆಗಿ ಹೇಳ್ತಾ ಕಣ, ನೋವು ಗಿವು ಎಲ್ಲ ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಲೇ ನೋಡಿ ಒಂದು ಮಗ ನೋಡಿ ಒಂದು ಹುಡುಗಿ ವಿಷಯ ಹೇಳಿದ ತಕ್ಷಣ ಒಂದು ಮಗ ಕಪ್ಪೆ ಥರ ಆಗೋಯ್ತು, ಎಲ್ಲ ಇಟೇಟ್ ಆಗೋಗಿದೆ ನೋಡಲ್ಲಿ. ಲೇ ರವಿ, ಲವ್ ಅಂದ್ರೇ ಹಿಂಗೆ ಕಣ, ಇದರಲ್ಲಿ ಖುಷಿಗಿಂತ ದುಃಖನೇ ಜಾಸ್ತಿ. ಲೈ ಅದೇನೋ ಹೇಳ್ತಾರಲ್ಲ, ಅದೇ ಬ್ರಷ್ ಕ್ರಶ್. ಹಾಂ, ಅದೇ ಬರೀ ಅಷ್ಟು ಮಾತ್ರ ಆಗಿದೆ ಅಂತ ಅನ್ಕೊಂಡು ಅದನ್ನ ಅಲ್ಲಿಗೆ ಬಿಟ್ಬಿಡು, ಆಯ್ತಾ? ಐ, ಎಷ್ಟು ದಿವಸದಿಂದ ಇದು ನೋವು? ಅದು ಏನು ಒಂದು 20-30 ದಿನದಿಂದನಾ? 3 ತಿಂಗಳಿಂದ. ಏನು ಬರೀ 3 ತಿಂಗಳು ಅಷ್ಟೇ ತಾನೆ? ಹಾಂ, ಮರ್ಯಾದೆ ಅಷ್ಟೊಂದೇನು ನೋವಾಗಲ್ಲ, ಮರ್ತು ಬಿಡು. ಯಾರು? ಕಸ್ಟಮರ್ ಕೇರ್. ನವ್ವರು ಹಿಂಗೇನೆ, ಕಸ್ಟಮರ್ ಕೇರ್ ಥರ ಕೇರ್ ಇರೋದಿಲ್ಲ, ಬರೀ ಕಷ್ಟ ಮಾತ್ರನೇ ಇರೋದು. ಏನ್ ಲವ್ವಲ್ PhD ಆಗಿದೆ ನೋಡಿ ನಿಮ್ಗೆ. ಏಯ್, ಬಾವಿ ಆಳ ಇದೆಯಾ ಇಲ್ವಾ ಅಂತ ಬಾವಿನಲ್ಲಿ ಬಿದ್ದೇ ನೋಡ್ಬೇಕಾಗಿಲ್ಲ, ಬಾವಿ ಅಂದರೆ ಆಳ ಇದ್ದೇ ಇರತ್ತೆ. ರವಿ, ಈ ಲವ್ ಮ್ಯಾರೇಜು ಬೆಂಕಿ ಕಡ್ಡಿ ಇದ್ದಂಗೆ, ಅನ್ಸಿದ್ರೆ ಹಬ್ಬಬ್ಬ ಅಂದ್ರೆ ಎಷ್ಟೊತ್ತಿರೋದಪ್ಪ? ಹಾಂ, ಒಂದು 20 ಸೆಕೆಂಡ್ ಇರ್ಬೋದು ಅಷ್ಟೇ. ಆದರೆ ಅರೇಂಜ್ ಮ್ಯಾರೇಜು ಊದ್ಬತ್ತಿ ಇದ್ದಂಗೆ, ಒಂದ್ಸತಿ ಅಣ್ಸಿಟ್ಬಿಟ್ರೆ ಒಂದು ಕಡೆಗೆ ಸಾಕು, ಬಾಳಿಕೆ ಸುಗಂಧ ಎರಡೂ ಜೀವನ ಪೂರ್ತಿ ಕೊಡ್ತಾ ಇರತ್ತೆ. ಏಯ್, ಅರ್ಥವಾಯ್ತೆ? ಏಯ್ ರವಿ, ಇವತ್ತು ಒಳ್ಳೆ ಕಡೆ ಹುಡುಗಿ ನೋಡೋಕೆ ಹೋಗಿದ್ವೋ, ಕೊನೆ ಟೈಮಲ್ಲಿ ಕೈ ಎತ್ಬಿಟ್ರು. ಯಾರ ಸೂರ್ಯ? ಏಯ್, ಬೇರೆ ಯಾರಲ್ಲ. ನೀವು ಸುಮ್ಮನೆ ಇರ್ತೀರಾ? ಆ ಕೆಲಸ ಆಗ್ಲಿಲ್ಲ ತಾನೆ, ಬಿಟ್ಬಿಡಿ. ಏಯ್, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಯಾಕೋ ಸೂರ್ಯ ಎಷ್ಟೊಂದು ಆತರ ಬರ್ತಾ ಇದ್ಯಾ? ಓಹೋ, ಯಜಮಾನ್ರಿಗೆ ಕೋಪ ಬೇರೆ ಬರ್ತಾ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಏಯ್ ನೋಡ್ತೀನಿ. ಹಾಂ, ನಾನು ಮುಂದೆ ಬಾಲ ಬಿಚ್ಚೋದಕ್ಕೆ ಎದುರ್ತಾ ಇದ್ದ, ಇವಾಗ ಹಂಗೆ ಎಡೆ ಎತ್ಕೊಂಡು ನಿಂತಿದ್ದಾನೆ. ಯಾಕೇಳೋ? ಲೆವು ಇವನಿಗೆ ಲೆವು. ಅದು ಯಾರನ್ನ ಹೆಂಗ್ ಬೇಕಾದ್ರೆ ರೊಟೇಷನ್ ಮಾಡಿ ಬಿಸಾಕ್ಬಿಡುತ್ತೆ. ಆಯ್ತು ಬಿಡ್ರಿ, ಹೇಳಿದ್ರಲ್ಲ. ರವಿ, ನಿನಗೆ ಲೇಟ್ ಆಗ್ತಿದೆ, ನೀನು ಹೊರಡು.
ಮಾತಾಡ ಯಾಕ. ಪರವಾಗಿಲ್ಲ, ಇದೇನು ಇಂಪಾರ್ಟೆಂಟ್ ಕಾಲ್ ಅಲ್ಲ. ಆದರೆ ನಾನು ಹೇಳ್ತಿರೋ ವಿಷಯ ತುಂಬ ಇಂಪಾರ್ಟೆಂಟು. ತಲೆಯಲ್ಲಿಟ್ಕೊ, ಮರಿಬೇಡ ಆಯ್ತಾ. ಹೊರಡು. ರೀ, ನಿಮ್ಗೇನ್ ಗೊತ್ತಾಗಲ್ವಾ? ಕನಕನ ವಿಷಯ ಯಾಕೆ ಹೇಳಕ್ ಹೋಗ್ತಿದ್ದೀರಾ? ಹೇಳಿದ್ರೆ ಏನಾಯ್ತಪ್ಪ? ಇಷ್ಟ ದಿನ ಒಳ್ಳೆ ಫ್ರೆಂಡ್ ಆಗಿದ್ದವ್ರು ಅವರು. ಅವ್ರ ಬಗ್ಗೆ ಬೇರೆ ವಿಷಯ ಮಾತಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಯ್ಯ, ನಿಂದು ಒಂದೊಂದಲ್ಲ ಕಣೆ ಗೋಳು ನಿಂದಲೇ. ನಿಮ್ಮ ಮನೆಯಿಂದ ಹೊರಟು ಬಂದು 1 ಅವರ್ ಮೇಲಾಗಿದೆ. ಈಗ ನಿಮ್ಮ ಅಮ್ಮನ ಮನಸ್ಸು ಚೇಂಜ್ ಆಗಿರ್ಬೋದು. ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ ನೀನು. ಆಗಲ್ಲ ರೀ, ಅವ್ರು ಹೇಳಿದ್ದಾಗಿದೆ, ನಾವು ಬೇಡ ಅಂತ ಬಂದಿದ್ದು ಆಗಿದೆ. ಇನ್ನ ಆ ವಿಷಯ ಬೇಡ ಅಷ್ಟೇ. ಆಯ್ತು ಬಿಡೆ, ಅದಕ್ಕೆ ಯಾಕೆ ಮಕ ಎಲ್ಲ ಕೆಂಪಗೆ ಮಾಡ್ಕೋತೀಯ ನೀನು? ಹೋಗ್ಲಿ ಬಿಡು. ಕನಕ ಇಲ್ಲ ಅಂದ್ರೆ ಮೋನಿಕಾ, ಮೋನಿಕಾ ಇಲ್ಲ ಅಂದ್ರೆ ಚಂದ್ರಿಕಾ, ಚಂದ್ರಿಕಾ ಇಲ್ಲ ಅಂದ್ರೆ ದೀಪಿಕಾ. ಯಾವುದು ಇಲ್ವಾ? ಕಡೆಗೆ ಯಾವುದೋ ಒಂದು ಪಿಕಾ ಬಂದು ಸಿಕ್ಕಾಕೊಳತ್ತೆ. ಅದನ್ನೇ ಗಂಟು ಹಾಕೋಣ. ಒಳಗಡಿ. Rock, paper, scissors. Rock, paper, scissors. Yes. Rock, paper, scissors. Yes. Rock, paper, scissors. Ay. Rock, paper, scissors. ಅಮ್ಮ, ರೋಹಿಣಿ ಏನಾದ್ರು ಡಾಕ್ಟ್ರು? ಅಮ್ಮ ಈಗ ಕಂಪ್ಲೀಟಾಗಿ ಹುಷಾರಾಗಿದ್ದಾರೆ ಅಂದ್ರು. ಅಮ್ಮ, ಇನ್ನು ತಡ ಮಾಡೋದು ಬೇಡ. ಪೂಜಾ, ನೀನು ಕ್ಯಾಬ್ ಬುಕ್ ಮಾಡಿಕೊಡು. ನೀನು ಇಮಿಡಿಯೇಟಾಗಿ ಊರಿಗೆ ಹೊಟ್ಬಿಡಮ್ಮ. ಕ್ರಿಶ್, ಇವಾಗ ಬೇಡ, ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ. ಈಗ ನೀನು ಅಜ್ಜಿ ಜೊತೆ ಊರಿಗೆ ಹೋಗು. ಇಲ್ಲ, ನಾನು ಇಸ್ಕನ್ಗೆ ಹೋಗ್ಲೇಬೇಕು. ನಾನು ಕೃಷ್ಣ ಮಾಮನ್ ನೋಡ್ಲೇಬೇಕು. ಕ್ರಿಶ್, ಹಠ ಮಾಡಬೇಡ. ಏನೇ ನೀನು? ಪಾಪ ಆ ಮಗು ಅಷ್ಟ ಆಸೆಯಿಂದ ಕೇಳ್ತಾ ಇದ್ದಾನೆ, ನೀನೊಳ್ಳೆ ಬೇಡ ಅಂತಿದ್ಯಲ್ಲ. ಹೋಗೋಣ ಬಿಡಪ್ಪ. ಬೈಲಿ. ಯಾಕೆ? ಗೊತ್ತಿದ್ದು ಖ್ಯಾತಿ ತೆಗಿತಾ ಇದೆಯಲ್ಲ, ನನ್ನ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ಸ್ವಲ್ಪ ಸುಮ್ಮನಿರು ನೀನು. ಅಮ್ಮ, ತಗೋ ಅಮ್ಮ, ದುಡ್ಡಿಟ್ಕೋ. ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನು. ಆರೋಗ್ಯದ ಕಡೆ ಗಮನ ಕೊಡು. ವಾರ ವ್ರತ ಉಪವಾಸ ಅಂತೆಲ್ಲ ಮಾಡೋದು ಬೇಕಾಗಿಲ್ಲ, ಗೊತ್ತಾಯ್ತಾ? ಆಯ್ತಮ್ಮ. ಅಮ್ಮ, ನಿನಗೆ ನೀನು ಅಪಾಯ ಮಾಡಿಕೊಂಡು ಕೃಷ್ಣ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೆ ತೀರಾ ಹಿಂಸೆ ಆಗ್ತಿದ್ರೆ ಹೇಳು, ನಾನು ಕೃಷ್ಣ ಹಾಸ್ಟೆಲಿಗೆ ಸೇರಿಸ್ತೀನಿ. ಅದ್ ನನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ ಕಣೆ. ನಾನು ಸತ್ ಮೇಲೆ ಇನ್ನು ಹಾಸ್ಟೆಲ್ಗಾದ್ರೂ ಸೇರಿಸ್ಕೊ, ಅನಾಥಾಶ್ರಮಕ್ಕಾದ್ರೂ ಸೇರಿಸ್ಕೊ. ಅಮ್ಮ, ಹೋಗ್ಬೇಡ. ಏನೇ ಕೂಗ್ಬಾರ್ದು? ನಿನ್ ಬಾಯಲ್ಲಿ ಬಂದ್ ಮಾತು ಸರಿ ಅನ್ಸುತ್ತಾ ನಿನ್ಗೆ? ಕ್ರಿಶ್, ನೀನ್ ರೂಮ್ ಒಳಗಡೆ ಹೋಗು. ಸರಿ ಅತ್ತೆ. ಯಾಕಮ್ಮ, ಯಾಕೆ ಹಾಕಿ ಉಳ್ಗಾಡ್ತಿದ್ಯಾ ನೀನು? ನೀನೊಬ್ಳಿಗೆನಾ ಅವನ ಮೇಲೆ ಪ್ರೀತಿ ಇರೋದು? ನೀನು ನಿಜವಾಗ್ಲೂ ಪ್ರೀತಿ ಇದೆಯೇನೆ? ಅಪ್ಪ ಅಂದ್ರೆ ಏನು ಅಂತ ಗೊತ್ತಾಗ ಮುಂಚೆನೆ ಅಪ್ಪನ್ ಕಳ್ಕೊಂಡ. ತಾಯಿ ಮಮತೆ ಸಿಗದೆ ದೂರ ಆದ. ಈಗ ಊರು ಕೇರಿ ಮನೆಯೆಲ್ಲ ಬಿಟ್ಟು ಹಾಸ್ಟೆಲ್ ಸೇರಿಸ್ತೀನಿ ಅಂತ ಹೇಳ್ತಿದ್ಯಾ? ಮನುಷ್ಯಲೇನೆ ನೀನು? ಸ್ವಾರ್ಥಿ ಆಗೋದ್ಯಲ್ಲೇ. ಯಾರು ಏನೇ ಆಗ್ಲಿ ನಿನ್ಗೆ ನಿನ್ ಜೀವನ ಮಾತ್ರ ಮುಖ್ಯ ಅಲ್ವಾ? ಅಮ್ಮ ಪ್ಲೀಸ್, ನಾನೇನು ಅವನ ಹಾಸ್ಟೆಲ್ಲೇ ಬಿಟ್ಬಿಡ್ತಿರ್ಲಿಲ್ಲ. ಒಂದು ಒಳ್ಳೆ ಟೈಮ್ ನೋಡಿ ಅವನ ಜೀವನಕ್ಕೆ ದಾರಿ ಮಾಡ್ತಿದ್ದೆ. ನೀನ್ ಸುಮ್ಮನೆ ಕೋಪ ಮಾಡ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಕೇಳೋ ಹಾಗೆ ಕೂಗಾಡ್ಬೇಡ. ಯಾರು ಇರ್ತಾರೋ ಬಿಡ್ತಾರೋ, ಅವನ ಲೈಫಲ್ಲಿ ನಾನು ಇದ್ದೇ ಇರ್ತೀನಿ, ಗೊತ್ತಾಯ್ತಾ? ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಪಾರ್ಲರ್ಗೆ ಹೊರಡ್ಬೇಕು. ಪೂಜಾ, ಕ್ಯಾಬ್ ಬುಕ್ ಮಾಡು. ನಂಗೊಬ್ರು ಟ್ರಾವೆಲ್ಸ್ ಅವ್ರು ಗೊತ್ತು, ಅವ್ರ ಹತ್ರ ಮಾತಾಡ್ತೀನಿ. ಕ್ರೇಶ್, ಕ್ರೇಶ್ ಬಾಯ್ಲಿ. ಕ್ರಿಶ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನೀನು ಅಜ್ಜಿ ಜೊತೆಗೆ ಊರಿಗೆ ಹೊರಡು. ಅಜ್ಜಿಗೆ ತುಂಬ ಹಿಂಸೆ ಮಾಡಿದ್ರೆ ಅವ್ರು ಮತ್ತೆ ತಲೆ ಸುತ್ತ ಬೀಳ್ತಾರೆ.
ಹಾಗೆಲ್ಲ ಮಾಡಬಾರ್ದು, ಅರ್ಥ ಆಯ್ತಾ? ಗುಡ್ ಬಾಯ್ ಥರ ಅಜ್ಜಿ ಏನು ಹೇಳ್ತಾರೋ ಅದನ್ನ ಕೇಳಬೇಕು. ಸರಿ ಅತ್ತೆ. ನಾನು ಹೊರಡ್ತೀನಿ. ಬೈ. ಅಮ್ಮ, ನಾನು ಹೊರಡ್ತೀನಿ. ಬಾಯ್ ಕಣೆ. ಅಜ್ಜಿ, ನಾವು ಮುಂದಿನ ಸತಿ ಬಂದಾಗ ನಾವು ಇಸ್ಕನ್ಗೆ ಹೋಗೋಣ. ಸರಿ. ಹಲೋ ಸರ್, ನಮಸ್ಕಾರ. ನಾನು ಪೂಜಾ. ಇದು ಕ್ಯಾಬ್ ಬೇಕಿತ್ತು ಸರ್, ಮನೆ ಹತ್ರ ಕಳಿಸ್ಕೊಡ್ತೀರಾ? ನಮ್ಮ ಕ್ಯಾಬಲ್ಲೇ ಟ್ರಿಪ್ ಹೋಗಿದ್ಯಲ್ಲ ಮೇಡಮ್. ಸರಿ, ನಮ್ಗೆ ಪರಿಚಯ ಇರೋರೊಬ್ರು ಇದ್ದಾರೆ, ಏನೋ ವ್ಯವಸ್ಥೆ ಮಾಡ್ತೀರಿ. ಸರಿ ಸರ್, ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತೆ ಕಳಿಸ್ಕೊಟ್ರೆ ಸಾಕು. ಸರಿ ಮೇಡಮ್, ಓಕೆ. ಥ್ಯಾಂಕ್ ಯು.